ವಕ್ಫ್ ಕಾಯ್ದೆಗೆ ತಿದ್ದುಪಡಿ, ಮುಸ್ಲಿಮರಲ್ಲಿ ಆತಂಕ, ಎಲ್ಲ ಕಡೆಯೂ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಬೇರೆ ಬೇರೆ ರೀತಿಯ ಅಭಿಯಾನ. ಸೊ ಏನಿದು ಸಂಗತಿ ಅಂತ ನೋಡೋಣ. ವಕ್ಫ್ ಆಸ್ತಿ ಅಂದರೆ ಏನು? 1995ರಲ್ಲಿ ಜಾರಿಗೆ ಬಂದ ವಕ್ಫ್ ಕಾಯ್ದೆಯ ಪ್ರಕಾರ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿದ ಆಸ್ತಿ ವಕ್ಫ್ ಆಸ್ತಿ ಆಗುತ್ತೆ. ಅದು ಜಮೀನಿರಲಿ, ಕಟ್ಟಡಗಳಿರಲಿ, ಏನೇ ಇರಲಿ. ಹಿಂದಿನ ಕಾಲದಲ್ಲಿ ಮುಸ್ಲಿಂ ರಾಜರಿಂದ ಹಿಡಿದು ಅನಂತರದವರೆಗಿನ ಮುಸ್ಲಿಮರು ಮುಸ್ಲಿಂ ಸಮುದಾಯಕ್ಕಾಗಿ ಮೀಸಲಿಟ್ಟ ಆಸ್ತಿ ಇದು. ಆದರೆ ವಕ್ಫ್ ಆಸ್ತಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಪಾಲಾದರೆ ಕೊಳ್ಳೆ ಹೊಡೆದವರದ್ದು ಮತ್ತೊಂದು ಪಾಲು ಎನ್ನುವುದೇ ಮೊದಲ ದುರಂತ. ದೇಶದಲ್ಲಿರುವ ಒಟ್ಟು ವಕ್ಫ್ ಆಸ್ತಿ ಎಷ್ಟು? ದೇಶದಾದ್ಯಂತ ಒಟ್ಟು 8,70,000 ವಕ್ಫ್ ಆಸ್ತಿ ಇದೆ. ಈ ಆಸ್ತಿಯ ಮೊತ್ತ 1.2 ಕೋಟಿ ಲಕ್ಷ ರೂಪಾಯಿಗಳಾಗಿದ್ದು 9.40 ಲಕ್ಷ ಎಕರೆಯಷ್ಟು ಆಸ್ತಿಯನ್ನು ಹೊಂದಿದೆ. ಕರ್ನಾಟಕದಲ್ಲಿ 62,830 ವಕ್ಫ್ ಆಸ್ತಿಗಳಿವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ವಕ್ಫ್ ತಿದ್ದುಪಡಿ ಮಸೂದೆಯ ಬಗ್ಗೆ ಭಯ ಏಕೆ? 1995ರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವುದು, ವಕ್ಫ್ ಆಸ್ತಿಗಳ ದುರ್ಬಳಕೆ ತಡೆಯುವುದು ತಿದ್ದುಪಡಿ ಮಸೂದೆಯ ಉದ್ದೇಶ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದರೆ ಸಿಎಎ, ಎನ್ಆರ್ಸಿ ಅಂತಹ ಮುಸ್ಲಿಮರನ್ನ ಗುರಿಯಾಗಿಸುವ, ಆ ಮೂಲಕ ರಾಜಕೀಯ ಲಾಭ ಪಡೆಯುವ ಹಿಸ್ಟ್ರಿ ಇರುವ ಬಿಜೆಪಿಯ ಬಗ್ಗೆ ಮುಸ್ಲಿಮರಿಗಂತೂ ನಂಬಿಕೆ ಇಲ್ಲ. ಹೀಗಾಗಿ ಸುಧಾರಣೆಯ ಹೆಸರಿನ ಹಿಂದೆ ಬೇರೆಯೇ ದುರುದ್ದೇಶ ಇದೆ. ಮುಸ್ಲಿಮರ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ, ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಉದ್ದೇಶ ಅನ್ನೋದು ಮುಸ್ಲಿಂ ಸಮುದಾಯದ ಆತಂಕ. ಈ ಆತಂಕಕ್ಕೆ ಕಾರಣವಾದ ತಿದ್ದುಪಡಿ ಮಸೂದೆಯಲ್ಲಿದ್ದ ಕೆಲವು ಅಂಶಗಳು ನಾನು ಹೇಳ್ತೀನಿ ಕೇಳಿ. ಯಾವುದೇ ಜಮೀನನ್ನ ತನ್ನ ಸೊತ್ತು ಅಂತ ವಕ್ಫ್ ಮಂಡಳಿಗಳು ಘೋಷಿಸುವ ಮೊದಲು ಸರ್ಕಾರಿ ಪ್ರಾಧಿಕಾರ ಅದನ್ನ ಪರಿಶೀಲನೆ ನಡೆಸಬೇಕು ಅಂತ ಮಸೂದೆ ಹೇಳುತ್ತೆ. ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ನಿರ್ಧರಿಸುವ ವಕ್ಫ್ ಮಂಡಳಿಯ ಹಕ್ಕನ್ನು ನಿರ್ಬಂಧಿಸುವುದು ಈ ತಿದ್ದುಪಡಿಯ ಉದ್ದೇಶ ಅನ್ನೋದು ಪ್ರಮುಖ ಆತಂಕ. ಎರಡನೆಯದಾಗಿ, ಮುಸ್ಲಿಮೇತರರಿಗೂ ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಸ್ಥಾನ ನೀಡುವುದಕ್ಕೂ ಈ ಮಸೂದೆ ಅವಕಾಶ ಮಾಡಿಕೊಡುತ್ತೆ. ಜೊತೆಗೆ ಮಹಿಳೆಯರಿಗೂ ಸ್ಥಾನ ನೀಡಬೇಕು ಅಂತ ಹೇಳುತ್ತೆ. ಬೊಹರಾ ಮತ್ತು ಆಗಾಖಾನಿ ಸಮುದಾಯದವರಿಗೆ ಪ್ರತ್ಯೇಕವಾದ ವಕ್ಫ್ ಮಂಡಳಿ ರಚಿಸುವುದಕ್ಕೆ ಅವಕಾಶ ಕೊಡುತ್ತೆ. ಇದರ ಜೊತೆಗೆ ಶಿಯಾ, ಸುನ್ನಿ, ಬೊಹರಾ, ಆಗಾಖಾನಿ ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿರುವ ಇತರ ಹಿಂದುಳಿದ ವರ್ಗಗಳಿಗೂ ಪ್ರಾತಿನಿಧ್ಯ ನೀಡಬೇಕಂತ ಹೇಳುತ್ತೆ. ವಕ್ಫ್ ಮುತವಲ್ಲಿ ಅಂದರೆ ವಕ್ಫ್ ಆಸ್ತಿಯನ್ನು ನೋಡಿಕೊಳ್ಳುವವರು ಕಾರ್ಯನಿರ್ವಹಣೆಯಲ್ಲಿ ವಿಫಲವಾದರೆ ಅವರನ್ನ ಹುದ್ದೆಯಿಂದ ತೆಗೆದುಹಾಕಲು ಈ ಹಿಂದೆ 2 ವರ್ಷಗಳ ಅವಧಿಯನ್ನು ಪರಿಗಣಿಸಲಾಗ್ತಾ ಇತ್ತು. ಆದರೆ ಈಗ ಸೆಕ್ಷನ್ 64ಕ್ಕೆ ತಿದ್ದುಪಡಿ ತರಲಾಗಿದ್ದು ಮಸೂದೆಯಲ್ಲಿ ಅದನ್ನು 1 ವರ್ಷಕ್ಕೆ ಇಳಿಸಲಾಗಿದೆ. ಜೊತೆಗೆ ಮುತವಲ್ಲಿ ಕಾನೂನು ಬಾಹಿರ ಸಂಘಟನೆಗಳ ಜೊತೆಗೆ ಸಂಪರ್ಕದಲ್ಲಿದ್ದರೆ ಅವರ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿ ಕ್ರಮ ಜರುಗಿಸಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ವಕ್ಫ್ ಆಸ್ತಿಗಳನ್ನು ಸರ್ವೆ ಮಾಡಲು ಸರ್ವೆ ಆಯುಕ್ತರ ಬದಲು ಜಿಲ್ಲಾಧಿಕಾರಿ ಅವರಿಗೆ ಅಧಿಕಾರ ನೀಡುತ್ತೆ. ವಕ್ಫ್ ಆಸ್ತಿಗಳ ನೋಂದಣಿಗೆ ಕೇಂದ್ರೀಕೃತ ಪೋರ್ಟಲ್ ಮತ್ತು ಡಾಟಾಬೇಸ್ ವ್ಯವಸ್ಥೆಯನ್ನು ರೂಪಿಸುತ್ತೆ. ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ದಾಖಲು ಮಾಡುವುದಕ್ಕೂ ಮೊದಲು ಸಂಬಂಧಿಸಿದ ಎಲ್ಲರಿಗೂ ನೋಟಿಸ್ ಅನ್ನು ನೀಡಲಾಗುತ್ತೆ. ಆದರೆ ಹಲವು ಕಾನೂನು ರಕ್ಷಣೆಗಳನ್ನು ನಿರಾಕರಿಸುವ ಈ ಮಸೂದೆಯು ವ್ಯಕ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಆಸ್ತಿ ಹಕ್ಕುಗಳನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಸಂವಿಧಾನದ 25ನೇ ವಿಧಿಯಡಿಯಲ್ಲಿ ಬರುವ ಮೂಲಭೂತ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಪ್ರಮುಖ ಪಾಯಿಂಟ್: ವಕ್ಫ್ ಆಸ್ತಿಯನ್ನ ಕದ್ದ ಕಳ್ಳರು ಯಾರು? ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಜಾರಿಗೆ ಬರುತ್ತೆ ಅಂತ ಸುದ್ದಿ ಬಂದ ನಂತರ ಮುಸ್ಲಿಂ ಸಮುದಾಯ ಆತಂಕಕ್ಕೆ ಒಳಗಾಗಿದೆ. ಪೋಸ್ಟರ್, ಪ್ಯಾಂಪ್ಲೆಟ್ಗಳನ್ನು ಬಳಸಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಆದರೆ ಇಷ್ಟು ವರ್ಷಗಳ ಕಾಲ ಮುಸ್ಲಿಮರಿಗೆ ಸೇರಿದ ಈ ಆಸ್ತಿಗಳನ್ನು ಕಬಳಿಸಿದವರ ಬಗ್ಗೆ ಯಾಕೆ ಆತಂಕ ಮೂಡಲೇ ಇಲ್ಲ ಎನ್ನುವ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ 2012ರ ವರದಿಯಂತೆ ಕರ್ನಾಟಕ ವಕ್ಫ್ ಮಂಡಳಿ ವಾಣಿಜ್ಯ ಉದ್ದೇಶಗಳಿಗಾಗಿ 29,000 ಎಕರೆ ಭೂಮಿಯನ್ನ ಅಕ್ರಮವಾಗಿ ಪರಿವರ್ತನೆ ಮಾಡಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಬಿಜೆಪಿ ನಾಯಕ ಅನ್ವರ್ ಮಾಣಿಪ್ಪಾಡಿ ಸಮಿತಿಯ ವರದಿ ಆಘಾತಕಾರಿ ಅಂಶವನ್ನು ಬಹಿರಂಗಪಡಿಸಿತು. ರಾಜ್ಯ ವಕ್ಫ್ ಮಂಡಳಿಯಲ್ಲಿ 54,000 ಎಕರೆ ಜಮೀನು ನೋಂದಣಿಯಾಗಿದ್ದು 27,000 ಎಕರೆ ಜಮೀನು ನೋಂದಣಿಯಾಗಿಲ್ಲ ಅಂತ ವರದಿ ಹೇಳಿತು. 29,000 ಎಕರೆ ನೋಂದಣಿಗೊಂಡ ಜಮೀನನ್ನ ಹಿರಿಯ ರಾಜಕಾರಣಿಗಳು ಸೇರಿದಂತೆ ಪ್ರತಿಷ್ಠಿತ ವ್ಯಕ್ತಿಗಳು ಕಬಳಿಸಿದ್ದಾರೆ ಎಂಬ ಅಂಶವನ್ನ ಬಹಿರಂಗಪಡಿಸಲಾಗಿತ್ತು. ಈ ಅತಿಕ್ರಮಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಭಾಗಿಯಾಗಿದ್ದಾರೆ ಅಂತ ಮಾಣಿಪ್ಪಾಡಿ ವರದಿಯಲ್ಲಿ ಆರೋಪಿಸಲಾಗಿದೆ. ಇನ್ನು ಅನ್ವರ್ ಮಾಣಿಪ್ಪಾಡಿ ಅವರು ಹಲವು ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ರಾಜ್ಯಸಭಾ ಸದಸ್ಯ ರೆಹಮಾನ್ ಖಾನ್, ಮಾಜಿ ಸಿಎಂ ಧರಮ್ ಸಿಂಗ್, ಕಮರುಲ್ ಇಸ್ಲಾಂ, ತನ್ವೀರ್ ಸೇಠ್, ರೋಷನ್ ಬೇಗ್, ಎನ್.ಎ. ಹಾರಿಸ್, ಸಿಎಂ ಇಬ್ರಾಹಿಂ, ಮಾಜಿ ಸಚಿವ ಹಿಂಡಸ್ಗೇರಿ, ಇಕ್ಬಾಲ್ ಅನ್ಸಾರಿ ಸೇರಿ ಹಲವು ನಾಯಕರ ಹೆಸರು ಮಾಣಿಪ್ಪಾಡಿ ವರದಿಯಲ್ಲಿದೆ. ಇವೆಲ್ಲ ಆರೋಪಗಳಷ್ಟೇ. ಆರೋಪಗಳು ಏನೇ ಇರಲಿ, ಅದೇ ಸತ್ಯ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಮುಸ್ಲಿಮರಿಗೆ ಸೇರಿದ ಆಸ್ತಿಯನ್ನ ಯಾರ್ಯಾರೋ ಕಬಳಿಸಿ ಹೋಗುವಾಗ ಇಂತಹದ್ದೇ ಹೋರಾಟ, ಜಾಗೃತಿ ಆಂದೋಲನಗಳು ನಡೆಯಬೇಕಿತ್ತು. ಇರಲಿ, ತಡವಾದ್ರೂ ಪರವಾಗಿಲ್ಲ, ಎಚ್ಚರವಾದರೆ ಅಷ್ಟೇ ಸಾಕು.